ಅವರ ಧರ್ಮಪತ್ನಿ ಎಲೆಕ್ಷನ್ ಇದ್ದಾಗ ಸತ್ಯಜೀವಿ 10,000 ಇಳಿದಾಗ ಎಲ್ಲರೂ ಪಾಪ ಸುರೇಶ್ ಅಂಗಡಿ ಮನೆಯಲ್ಲಿ ಒಂದು ಕರಾಳ ಚಾಯ್ ನಾವು ಸೋತೋತೇವೆ ಎಣಸು ಬರೀ ಗೋಕಾಕ್ ಭಾಗ ಇತ್ತು. ಆವಾಗ ಇದೇ ಭಾಗ 10,000 ಮುಟ್ಟಿಸಿ 3,000 ಗೆದ್ದಿಸ್ತು. ಎರಡನೇ ಬಾರಿ ಬರೀ ರಮೇಶ್ ಜಾರಕಿಹೊಳಿ ಎಲ್ಲ ರಮೇಶ್ ಹೇಳಿದಂಥ ಜನತೆಗೆ ಹೋಟೆಲ್ನ ಜನ ಈ ಭಯದ ಅಭಾವದಲ್ಲಿ ಜನ ಬಹಳಷ್ಟು ಕಠಿಣ ಇಳಿಸ್ಕೊಂಡು ಗಟ್ಟಿಯಾಗಿ ನಮ್ಮ ಪರವಾಗಿ ನಿಂತರು. ಆದರೆ ಇತ್ತೀಚಿನ ದಿನ ಬಂದಾಗ ಗೋಕಾಕದ ಈಗ ನಾವು ಹೇಳ ಕಾಗಲ್ ಅವರು ಹಾಸ್ಪಿಟಲನ್ನು ದೊಡ್ಡ ಪ್ರಮಾಣ ಬೆಳೆಸಿದ್ದು ಅದೇ ನಮ್ಮೂಳಾಗಿದೆ. ಗೋಕಾಕ್ ಆಸ್ಪತ್ರೆ ಮೇಲ್ದರ್ಜೆಗೆ ತಂದು ಇವತ್ತು ಬಡವರು ಸೇವೆ ಮಾಡೋದಕ್ಕೆ ಅದೇ ನಮಗೆ ಮೂಳಾಗಿದೆ. ಯಾಕೆ ಮೂಳಾಗೈತೆ ಅಂದ್ರಪ್ಪ ಅದೇ ಡಾಕ್ಟರ್ ಟೀಮ್ ಪ್ರತಿ ಬಾರಿ ಅಂಕಲ್ಗೆ ವಿಶೇಷ ಅಂಕಲ್ಗೆ ಅತ್ಯಂತ ಬರ್ತಾರೆ, ನಿಮ್ಮ ಸಂಬಂಧಿಕರು ಬರ್ತಾರೆ. ನಾವು ಮುಂದಿನ ಬಾರಿ ಸಲ ಹೇಳಿದ್ರೆ ನಾವು ವಿಶೇಷ ವೀರಶೈವ ಸಮಾಜ ಮುಖಂಡರಿಗೆ ಮುಂದಿನ ಬಾರಿ ದಯವಿಟ್ಟು ಇಲೆಕ್ಷನ್ ಟೈಮ್ದಲ್ಲಿ ನೀವು ಒಂದು ಬೋರ್ಡ್ ಹಾಕಬೇಕಾಗ್ತದೆ. ಇಲೆಕ್ಷನ್ ಟೈಮ್ದಲ್ಲಿ ಯಾರು ಸಂಬಂಧಿಕ ಬರ್ಬಾರ್ದಪ್ಪ ದಯವಿಟ್ಟು ಅದು ಹಾಕುವಂಥ ಸಂದರ್ಭ ಬರ್ತದೆ. ಯಾಕಪ್ಪ ಅಂದ್ರೆ ಬರೀ ಇಲೆಕ್ಷನ್ಗೆ ಬರ್ತಾರೆ ಸಂಬಂಧಿಕ 5 ಪತ್ತಿನವರು. ಅದು ದಯವಿಟ್ಟು ಮುಂದಿನ ದಿನದಲ್ಲಿ ಯಾಕಪ್ಪ ನಮ್ಮ ಈಗ ಗೋಕಾಕದ ಡಾಕ್ಟರ್ಗಳು ದೊಡ್ಡ ದೊಡ್ಡ ಮಿಷನ್ ತಂದವರು ಕೋಟಿ ಕೊಟ್ಟು ಅದೇ ಥರ ಗೋಕಾಕ್ ಸಾರ್ವಜನಿಕ ಆಸ್ಪತ್ರೆ ಸರ್ಕಾರ ಆಸ್ಪತ್ರೆಯಲ್ಲಿ ಅದೇ ಥರ ಕೇಳಿ ನೋಡಿದಂಗೆ ನಮ್ಮ ಗೋಕಾಕ್ ಆಸ್ಪತ್ರೆ ಸಿಗ್ತೈತೆ ನೋಡಕ್ಕೆ. ಕೇಳಿ ಒಂದು ಫಸ್ಟ್ ಕಂಡೀಷನ್ ನಾವು ಗೋಕಾಕ್ ಹಾಸ್ಪಿಟಲ್ಗೆ ಹೋದ್ರೆ ಫಸ್ಟ್ ಡಾಕ್ಟರ್ ಹೇಳ್ತೀವಿ ನಾವು. ನೀವು ಪ್ರೈವೇಟ್ ಖಾಸಗಿ ನೀವು ಬೇರೆ ಕಡೆ ನಡೆಯೋಲ್ಲ, ಅದು ಶಾಸಕ ಕಂಟ್ರೋಲ್ ಗೊತ್ತಿಲ್ಲ. ಅದೆಲ್ಲ ಮಾಡಿ ಇವತ್ತು ಗೋಕಾಕ್ ಆಸ್ಪತ್ರೆ ನಂಬರ್ 1 ಇದೆ. ಮುಂದಿನ ದಿನದಲ್ಲಿ ಗೋಕಾಕದ ಒಂದು ಮೆಡಿಕಲ್ ಕಾಲೇಜ್ ಇರ್ಬೋದು, ಇಂಜಿನಿಯರಿಂಗ್ 62,000 ಕೋಟಿ ಅಥವಾ 70,000 ಕೋಟಿ ಹೋಗ್ತದೆ ಎಲ್ಲ ಸ್ಕೀಮ್ಗಳಿಗೆ. ಈ ಗ್ಯಾರಂಟಿ ಕೊಡ್ತಾರಲ್ಲ 70,000 ಕೋಟಿ ಹೋಗ್ತದೆ. ಆದರೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಮತ್ತು ಆರ್ಥಿಕ ಮಂತ್ರಿ ಇದರಿಂದ ಅದ್ರ 2 ಪಟ್ಟು ಟ್ಯಾಕ್ಸ್ ಮಾಡಿಸಿದ್ದಾರೆ. ಅವ್ರು ಏನು ಗ್ಯಾರಂಟಿ ಕೊಡ್ತಾರಲ್ಲ ಅದ್ರ 2 ಪಟ್ಟು ಎಸಿ ಅದೇನು ಗ್ಯಾರಂಟಿ ಅಭಿವೃದ್ಧಿ ಕೊಟ್ಟಿದ್ದಾಗ ಕೊಡೋದು ಸುಳ್ಳು ಪ್ರಚಾರದ ಅಭಿವೃದ್ಧಿ ಗ್ಯಾರಂಟಿನ ಸ್ಕೀಮ್ನಿಂದ ರಾಜ್ಯ ಸರ್ಕಾರ ಅಭಿವೃದ್ಧಿ ಕೊಟ್ಟಿದ್ದ ಸುಳ್ಳು. ಆ ದುಡ್ಡು ಅಂತ ಒಂದು ರಾಜ್ಯ ಜನತೆ ಗಂಭೀರ ಚಿಂತನೆ ಮಾಡಬೇಕಾಗಿದೆ. ಯಾಕಂದ್ರೆ ಗ್ಯಾರಂಟಿ ಸ್ಕೀಮ್ ಡಬಲ್ ಟ್ಯಾಕ್ಸ್ 2 ವರ್ಷ ಡಬಲ್ ಟ್ಯಾಕ್ಸ್ ಇರ್ತಾರೆ. ಮತ್ತು 3ನೇ ಬಜೆಟ್ ನಾಳೆ ಬಂತು ಫೆಬ್ರವರಿಲಿ. ಮತ್ತು ಅವ್ರಿಗೆ ಎಷ್ಟು ಟ್ಯಾಕ್ಸ್ ಅಂತ ಗೊತ್ತಿಲ್ಲ. ಯಾಕೆ ಸುಳ್ಳು ಹೇಳ್ತಾರೋ ಆ ರೊಕ್ಕ ಎಲ್ಲಿ ಹೊಂಟೈತೆ. ಭಾರತದ ಕಾಂಗ್ರೆಸ್ ಪಕ್ಷ ATM ಆಗಿ ಪರಿವರ್ತನೆ ಆಗಿದೆ. ಕಾಂಗ್ರೆಸ್ ಪಕ್ಷದ ATM ಆಗಿ ರಾಜ್ಯ ಸರ್ಕಾರದ ಖಜಾನೆ ATM ಆಗಿ ಪರಿವರ್ತನೆ ಆಗಿದೆ. ಅದಕ್ಕೆ ನಾವು ದಯವಿಟ್ಟು ಈ ಸಂದರ್ಭದಲ್ಲಿ ನಾವು ಭಾರತೀಯ ಜನತಾ ಪಕ್ಷದ ನಾಯಕರು ಎಲ್ಲ ಕೂಡಿಕೊಂಡು ಇವತ್ತು ಭಾರತೀಯ ಜನತಾ ಪಕ್ಷ ಮೂಲೆಯಲ್ಲಿ ನಾವು ಸಂಘಟನೆ ಮಾಡಿ ಮುಂದಿನ ದಿನದಲ್ಲಿ 28ಕ್ಕೆ ಆಗ್ತದೋ ಅದಕ್ಕೆ ಮೊದಲ ಗೊತ್ತಿಲ್ಲ. ನಮ್ಮ ಈಗ ಒಳ ಜಗಳನ್ನ ನಾವು ಮಾಡ್ತೇವೆ. ಅದು ಪ್ರಜಾಪ್ರಭುತ್ವದಲ್ಲಿ ಯಾವುದೇ ಪಕ್ಷ ರಾಷ್ಟ್ರ ಪಕ್ಷ ಇರ್ಬೋದು, ಸಣ್ಣ ಪಕ್ಷ ಗ್ರಾಮ ಪಂಚಾಯತ್ ಮಾಡೋದು ಜಗಳ ಇರ್ತಾವೆ. ಅದನ್ನೇ ಮುಂದೆ ಹೋಗಿ ನಾವು ಭಾರತೀಯ ಜನತಾ ಪಕ್ಷದಲ್ಲಿ ಹಿನ್ನಡೆ ಆಗ್ತದೆ ಅನ್ನೋದು ಒಂದು ಕಲ್ಪನೆ ತಪ್ಪು. ನಮ್ಮ ಕೊನೆಗೆ ಬಂದು ನಮ್ಮ ಭಾರತೀಯ ಜನತಾ ಪಕ್ಷ ಯಾರೇ ಇರ್ಬೋದು, ಕೊನೆಯ ಪಕ್ಷದ ವಿಷಯ ಬಂದಾಗ ಎಲ್ಲ ಒಂದಾಗ್ತದೆ. ಪಕ್ಷ ಸಂಘಟನೆ ಬಂದಾಗ ನಾವು ಒಂದಾಗ್ತೇವೆ. ನಮ್ಮ ಜಗಳ ಬದಿಗೊತ್ತಿ ನಮ್ಮ ಪಕ್ಷ ಸಂಘಟನೆಯಲ್ಲಿ ನಾವೆಲ್ಲ ಕೂಡಿಕೊಂಡು ಪಕ್ಷ ಕಟ್ತೇವೆ. ಮುಂದಿನ ದಿನದಲ್ಲಿ ಮತ್ತು ಭಾರತೀಯ ಜನತಾ ಪಕ್ಷದ ರಾಜ್ಯದಲ್ಲಿ ವಿಧಾನಸಭೆಯಲ್ಲಿ ಒಂದು ಜೆಂಡಗೇರಿಸ್ತೇವೆ. ನಿಮ್ಮ ಬಹುಶಃ ಅಲ್ಲಿ ಮುಸಲ್ಮಾನ ಜನಸಂಖ್ಯೆ ಭಾಳ ಅಂದ್ರೆ ಇಲ್ಲ. ನಿಮ್ಮ ತಲೆಯಲ್ಲಿರ್ಬೋದು ಕಾಂಗ್ರೆಸ್ ಪಕ್ಷ ಬಂದ್ರೆ ಮುಸಲ್ಮಾನರು ಭಾಳ ನಾವು ನೆಮ್ಮದಿ ಇರ್ತೇವೆ ಅನ್ನೋದು ಸುಳ್ಳು. ನಿಮ್ಮ ತೋರಿಸಿ SC ST ಮುಸ್ಲಿಮ್ಸ್ ತೋರಿಸಿ ಭಾರತೀಯ ಜನತಾ ಪಕ್ಷದ ಮೇಲೆ ಎಬ್ಬಿಸಿ ತೋರಿಸಿ ನಿಮ್ಮನ್ನು ಹೆದರಿಸಿ ನಿಮ್ಮನ್ನು ವೋಟ್ ಬ್ಯಾಂಕ್ ಮುಖಾಂತರ ನೀವು ಕೆಲಸ ಮಾಡ್ತಾರೆ. ಉದಾಹರಣೆ ನೋಡ್ರಿ, ಜಾತಿ ಗಣತಿ ಬಗ್ಗೆ ನಮ್ಮ ಪಕ್ಷ ನಿಲುವು ಏನಂತ ಗೊತ್ತಿಲ್ಲ. ನಮ್ಮ ಪಕ್ಷ ನಿಲುವು ಅಂತ ನನಗೆ ಕೊನೆಗೆ ನಾನು ಬದ್ಧ. ಆದರೆ ನನ್ನ ವೈಯಕ್ತಿಕ ಅಭಿಪ್ರಾಯ ಜಾತಿ ಗಣತಿ ಯಾವಾಗ ಬರಬೇಕಾಗಿತ್ತು. ಸನ್ಮಾನ್ ಸಿದ್ದರಾಮಯ್ಯ ಅವರು 2ನೇ ಬಾರಿ ಮುಖ್ಯಮಂತ್ರಿ ಇದ್ದಾರೆ. ಮೊದಲೇ ಬಾರಿ ಖಡಕ್ ಮುಖ್ಯಮಂತ್ರಿ ಇದ್ದಾರೆ. ಅವಾಗ ಯಾಕೆ ಮಾಡಲಿಲ್ಲಪ್ಪ? ಈಗ ಯಾಕೆ ನೀವು ಗುದ್ದಾಡಿದ್ರಿ? ಜಾತಿ ಗಣತಿ ತರ್ತ ನಂತರ ಮುಂದಾಗ ತರ್ತಾನೆ ಅಂದ್ರೆ ಆ ಪರ ಸಿದ್ದರಾಮಯ್ಯ ಇವತ್ತು ಮೊದಲನೇ ಸಿದ್ದರಾಮಯ್ಯ ಉಳಿದಿಲ್ಲ. ನಾನು ಹಿಂದುಳಿದ ಜನಾಂಗದ ನಾಯಕರಾಗಿ ಉಳಿದಿಲ್ಲ. ಅವರ ಶಕ್ತಿ ಕುಂದಿದೆ, ಅವರ ಶಕ್ತಿ ಉಳಿದಿಲ್ಲ. ಮೊದಲ ಹಿಂದುಳಿದ ಜನಾಂಗ ಬಗ್ಗೆ ಗಟ್ಟಿ ದಣಿದು ಮಾತನಾಡೋ ಸಿದ್ದರಾಮಯ್ಯ ಇವತ್ತು ರಾಜ್ಯದಲ್ಲಿ ಉಳಿದಿಲ್ಲ. ಈಗ DK ಶಿವಕುಮಾರ್ ಮೇಲಿನ ಖರ್ಗೆ ಅವರ ಮಾರ್ಗದರ್ಶನದಲ್ಲಿ ಒಂದು ಅವಾಜ್ ಮಾಡಲಿ ಹಿಂದೆ ತಗೊಂಡ್ಬಿಡ್ತಾರೆ. ಮೊದಲು ನಾನೇ ಸಿದ್ದರಾಮಯ್ಯ ಮಂತ್ರಿ ಇದ್ದೆ. 13 ಮಂತ್ರಿ ಇದ್ದಾಗ
ಸಿದ್ದರಾಮಯ್ಯ ಯಾವ ಮಾತಾಡ್ತಿದ್ದ ಇದೇ ವೇಣುಗೋಪಾಲ ಒಂದು ಮುನ್ನೂರು ನನ್ನ 20 ಕಣ್ಣು ನೋಡಿದವ. ಅದೇ ವೇಣುಗೋಪಾಲ್ ಕೂತಿರ್ತಾನೆ, ಸಿದ್ದರಾಮಯ್ಯ ನಿಂತಿರ್ತಾನೆ. ಇವತ್ತು ಸಂದರ್ಭದಲ್ಲಿ ಇದೇ ಸಿದ್ದರಾಮಯ್ಯ ನಿಂತಿರ್ತಾರೆ, ಇದೇ ವೇಣುಗೋಪಾಲ್ ಕಾಲ ಕೂತಿರ್ತಾನೆ. ಹಂಗೆ ಪರಿಸ್ಥಿತಿ ಬಂದಿದ್ದು. ದಯವಿಟ್ಟು ರಾಜ್ಯ ಸರ್ಕಾರ ಮೇಲೆ ಸಿದ್ದರಾಮಯ್ಯ ಬಗ್ಗೆ ಗೌರವ ಇದೆ. ಇವತ್ತು ಅವ್ರ ಬಗ್ಗೆ ನಾನು ವರ್ಷ ತಿಂಗಳು ಮಾಡೋದಿಲ್ಲ. ವಾಸ್ತವಸ್ಥಿತಿ ರಾಜ್ಯ ನಡೆದಂತ ವಾಸ್ತವಸ್ಥಿತಿ ಇವತ್ತು ಬಹಿರಂಗವಾಗಿ ಹೇಳ್ತೇನೆ. ಸಿದ್ದರಾಮಯ್ಯ ಅವರು ಇವತ್ತು ಅಹಿಂದ ನಾಯಕರು ಉಳಿದಿಲ್ಲ. ಅವರು ಭೇಟಿಯಾಗಿ ಮುಂದಿನ ದಿನದಲ್ಲಿ ಕೊನೆಯ ಹಂತದಲ್ಲಿದ್ದಾರೆ. ಅವರು ರಾಜಕೀಯ ನಿವೃತ್ತಿ ಘೋಷಣೆ ಮಾಡಿದ್ದಾರೆ. ಇದು ಕೊನೆಯ ಚುನಾವಣೆ ನನ್ನ ಮುಗಿದಂತ ಈ ಹೋಗುವಾಗ ನೀವು ಮೊದಲನೇ ಸಿದ್ದರಾಮಯ್ಯ ಪರಿಚಯ ಮಾಡಿ ಹಿಂದುಳಿದ ಜನಾಂಗ 74% ನಾಗಿದ್ದಂಥ ಹಿಂದುಳಿದ ಜನಾಂಗ SC ST ಎಲ್ಲ ಬಂದ ಇವರು ನ್ಯಾಯ ದೊರಕಿ ರಾಜಕೀಯ ನಿವೃತ್ತಿ ಆಗುವಂಥ ಈ ಸಂದರ್ಭದಲ್ಲಿ ಇವ್ರಿಗೆ ಮನವಿ ಮಾಡುತ್ತೇವೆ ನಾವು. ಯಾಕೆ ಈ ಸಂದರ್ಭದಲ್ಲಿ ನಾವು ಹೇಳ್ತೇವೆ ಬಹಳಷ್ಟು ಸಮಸ್ಯೆ ರಾಜ್ಯದಲ್ಲಿ ಬಹಳ ಸಮಸ್ಯೆ ಆಗಿದ್ದಾವೆ. ನಮ್ಮ ಪಕ್ಷದ ಆಂತರಿಕ ಸಮಸ್ಯೆನ ಸರಿಪಡಿಸುತ್ತೇವೆ. ಭೇಟಿಯಾಗಿದ್ದಾದ್ರೆ ನಮ್ಮ ಪಕ್ಷದ ನಾವು ವಿಚಾರ ಹೇಳ್ಬೋದು. ನಮ್ಮ ಸಿದ್ದರಾಮಯ್ಯ ಅವರು ರಾಜ್ಯದ ಮುಖ್ಯಮಂತ್ರಿ, ಅವರು ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿ ಅಲ್ಲ, ಅವರು ರಾಜ್ಯದ ಮುಖ್ಯಮಂತ್ರಿ, ಎಲ್ಲ ಪಕ್ಷದ ಮುಖ್ಯಮಂತ್ರಿ, ಅವರು ಎಲ್ಲರೂ ಸಂಬಂಧಪಟ್ಟ ಮುಖ್ಯಮಂತ್ರಿ. ಅವರು ಆ ಪಕ್ಷ ವೇದಿಕೆಯಲ್ಲಿ ಕಾಂಗ್ರೆಸ್ ಮಾಡ್ಕೊಳ್ಳಿ, ನಮ್ಮ ವೇದಿಕೆಯಲ್ಲಿ ಮಾಡ್ಬೋದು. ಆದರೆ ರಾಜ್ಯದ ಮುಖ್ಯಮಂತ್ರಿ ಇವತ್ತು ರಾಜ್ಯದ ಜನತೆ ಹಿತದೃಷ್ಟ ನಿರ್ಣಯ ತಗೋಬೇಕಂತ ಮನವಿ ಮಾಡ್ಕೋತೇವೆ. ಹಿಂದಿನ ನಾಯಕರಾಗಿ ನೀವು ನಿವೃತ್ತಿ ಆಗಬೇಕು. ಮೊದಲನೇ ಸಿದ್ದರಾಮಯ್ಯ ಗರ್ಜನೆ ಮಾಡಬೇಕು. ಇವತ್ತು ಒಬ್ಬ ಸಾಮಾನ್ಯ ಕನಕಪುರದನ್ನ ಅವರು 272 ಗ್ರಾಮೀಣ ಕ್ಷೇತ್ರ ಬೆಂಗಳೂರು, ಆ ಮನುಷ್ಯನ ಗರ್ಜನೆ ಮಾಡಿ ಹೆದರ್ತೀರಿ ನೀವು ರಾಜ್ಯದ ಮೂಲೆ ಅಂತ ನಿಮ್ಮ ಹಿಂಬಾಲಕರಿದ್ದಾರೆ. ಹಿಂದೂ ಜನಾಂಗ ಎಲ್ಲ ಪಕ್ಷಾತೀತವಾಗಿ ನಿಮ್ಗೆ ಸಪೋರ್ಟ್ ಮಾಡ್ತಾರೆ. ಪಕ್ಷ ಬಂದಾಗ ನಿಮ್ಮ ವೈಯಕ್ತಿಕ ಬಂದ ಮಾಡೋದಕ್ಕೆ ದಯವಿಟ್ಟು ಸಿದ್ದರಾಮಯ್ಯವರೇ ಇವತ್ತು SC ST ಮುಸಲ್ಮಾನರ ಮೋಸ ಮಾಡಿದ್ದೀರಿ. ನೀವು ಮೊದಲೇ ಸಿದ್ದರಾಮಯ್ಯ ಅವರು ಒಳ್ಳೆ ರೀತಿಯ ಮಾಡಬೇಕಂತ ಮನವಿ ಮಾಡ್ಕೋದ್ರೆ ಅದು ಪಾರ್ಟಿ ಇರಲಿ. ಮುಂದಿನ ಭಾಗದಲ್ಲಿ ಈಗ ನಾವು ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಯಾವ ಏಪ್ರಿಲ್ ಮೇ ಬರ್ತೈತೆ ಹೇಳ್ತಾರೆ. ಬಟ್ ಏಪ್ರಿಲ್ ಮತ್ತೆ ಗೊತ್ತಿಲ್ಲ. ಯಾಕೆ ಅವ್ರೇನು ಕಾಂಗ್ರೆಸ್ ಅವರು ಖುಷಿಯಾಗಿ ಮಾಡತಾರೆ. ಭಾರತೀಯ ಜನತಾ ಪಕ್ಷ ಜಗಳದಲ್ಲಿ ನಾವು ಪಂದ್ಯ ಮಾಡ್ಬೇಕಂತ ಮಾಡಿದ್ದಾರೆ. ಆದರೆ ನಮ್ಮ ಜಗಳಿಲ್ಲ. ನಮ್ಮ ಜಗಳ ಇದ್ದು ಬರೀ ಅಧ್ಯಕ್ಷಗೋಸ್ಕರ ಮಾತ್ರ. ಅಧ್ಯಕ್ಷ ಚೇಂಜ್ ಆದ್ರೂ ಸಂತೋಷ, ಚೇಂಜ್ ಆದ್ರೆ ಸಂತೋಷ. ನಮ್ಮ ಹೋರಾಟ ನಾವು ಪಕ್ಷ ಅಧ್ಯಕ್ಷ ಬಂದಿದ್ದೇವೆ. ಆದರೆ ಮೊನ್ನೆ ನಡೆದಂಥ ಘಟನೆಯಲ್ಲಿ ನಾವು ಬೆಳಗಾವಿ ಪ್ರೆಸ್ ಮೀಟ್ ಮಾಡಿದಾಗ ಯಡಿಯೂರಪ್ಪ ಬಗ್ಗೆ ಏನು ಮಾತಾಡಿದ್ದೆ ವಿಜೇಂದ್ರ ಅವರು ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ. ನಾನು ಅವತ್ತು ಉತ್ತರ ಹೇಳ್ತಿದ್ದೆ. ಅವ್ರನ್ನ ಉತ್ತರ ಮುಗಿದ ತಕ್ಷಣ ನಾನು ನೆಕ್ಸ್ಟ್ ಮರ್ತದ ಮುಂಜೆ ಎದ್ದು ನಾನು ದೇವಸ್ಥಾನದ ಮಾಧ್ಯಮದಲ್ಲಿ ನೋಡಿರಲಿಲ್ಲ. ನಾನು ಬಂದಂತ ನೋಡಿದೆ. ಅದಕ್ಕೆ ವೇದಿಕೆ ಮುಖಾಂತರ ವಿಜೇಂದ್ರ ಎಚ್ಚರಿಕೆ ಕೊಡ್ತೀನಿ. ವಿಜೇಂದ್ರ, ನೀನು ಬಚ್ಚ, ನೀನು ಯೋಗ್ಯಿಲ್ಲ, ರಾಜ್ಯ ಅಧ್ಯಕ್ಷ ಆಗಿ ಯೋಗ್ಯಿಲ್ಲ. ಇವತ್ತು ಯಡಿಯೂರಪ್ಪ ನಮ್ಮ ನಾಯಕ, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಯಡಿಯೂರಪ್ಪ ಬಗ್ಗೆ ಯಾವಾಗಲೂ ಎಚ್ಚರಿಕೆಯಿಂದ ಮಾತಾಡ್ತಾರೆ. ನಾನು ಯಡಿಯೂರಪ್ಪ ಬಗ್ಗೆ ಯಾವಾಗ ಅವರು ಅಗೌರವಾಗಿ ಮಾತಾಡಲಿಲ್ಲ. ಯಡಿಯೂರಪ್ಪನವರು ಯಾವಾಗ ನಮ್ಮ ನಾಯಕರು. ಅವ್ರ ಬಗ್ಗೆ ಅತಿಯಾದ ನಮ್ಮ ಭಾರತೀಯ ಜನತಾ ಪಕ್ಷ ಪ್ರೀತಿ ಇದೆ. ಅವ್ರ ಬಗ್ಗೆ ನಾವು ಕೆಟ್ಟ ಮಾತಾಡಲ್ಲ. ಅದನ್ನ ಸುಳ್ಳು ಹೇಳಿ ರಾಜ್ಯದ ಏನಂತ ತಪ್ಪು ಮಾಹಿತಿ ಕೊಟ್ಟು ಅದನ್ನ ಫೈದೆ ಮಾಡ್ಕೊಂಡಿದ್ದೆ ಸಾಧ್ಯ ಇಲ್ಲ. ಒಂದು ಮಾತು ಹೇಳಿ ನಾವು ರಮೇಶ್ ಜಾರಕಿಹೊಳಿ ಎಚ್ಚರಿಕೆ ಮಾತಾಡಿ ನಾನು ರಾಜ್ಯದಲ್ಲಿ ಎಲ್ಲೇ ನೀವು ತಿರುಗಾಡೋದು ಕಷ್ಟ ಆಗ್ತದೆ. ನಾನು ಆಯ್ತಪ್ಪ ವಿಜೇಂದ್ರ, ನಾನು ಶಿಕಾರ್ಪುರಲ್ಲೇ ಬರ್ತೀನಿ, ಡೇಟ್ ನೀ ಫಿಕ್ಸ್ ಮಾಡಿ, ನೀ ಯಾವಾಗ ಬಾ ಅಂತ ಶಿಕಾರ್ಪುರ ಸ್ಟಾರ್ಟ್ ಮಾಡ್ತೀನಿ. ಶಿಕಾರ್ಪುರದಾಗ ವಿಜೇಂದ್ರ ಮಣಿ ಮುಂದೆ ಪ್ರವಾಸ ಮಾಡಿದನು. ಇನ್ನು ಅನ್ಯಾಯ ಹೇಳ್ತಾರೆ ನೋಡೋಣ. ನಾನು ಅದಕ್ಕೆ ನಾನು ಸವಾಲು ಸ್ವೀಕಾರ ಮಾಡಿದ್ದೇನೆ. ಯಾವಾಗ ಹೇಳು, ನೀನೇ ಡೇಟ್ ಫಿಕ್ಸ್ ಮಾಡು. ನಾ ಶಿಕಾರ್ಪುರದಿಂದ ಪ್ರಾರಂಭ ಮಾಡಿದೆನು ನನ್ನ ಪ್ರವಾಸ. ಮತ್ತು ನಾವೇನು ಪೊಲೀಸರು ತರೋದಿಲ್ಲ, ಗಣ್ಯನ ತರೋದಿಲ್ಲ, ಯಾರ ಮಂದಿ ಒಬ್ಬ ಬರ್ತಾನೆ. ಎಲ್ಲಿ ನಿನ್ನ ಎಚ್ಚರಿಕೆ ನಿನ್ನೆ ಬೇಕಾರೆ ಮೂಲೆ ಮೇಲೆ ಅಡ್ಡಾಡಕ್ಕೆ ಕೊಡೋದಂತ ಶಕ್ತನ ಕಡೆ ಇದೆ. ನಿನಗೆ ಬೇಕಾರೆ ನಿನ್ಗೆಲ್ಲಿ ಬೇಕಾದ್ರೆ ನಿನ್ನ ಹೆದರಿಸುವಂಥ ಶಕ್ತಿ ದೇವ್ರು ಅನ್ಕೊಟ್ಟ. ಆದ್ರೆ ಅದನ್ನು ಮಾಡೋದಿಲ್ಲ. ನಿನ್ನಂತ ಕೀಳು ಮಟ್ಟದ ರಾಜಕಾರಣ ಅಲ್ಲ. ಇವಾಗ ರಾಜ್ಯ ಅಧ್ಯಕ್ಷತೆ ವೈಯಕ್ತಿಕ ವಿಜೇಂದ್ರನ ಕೆಟ್ಟಿರ್ಬೋದು. ಆ ಪಕ್ಷ ಅಧ್ಯಕ್ಷ ನಿನಗೆ ಗೌರವ ಇಲ್ಲ. ವಿಜೇಂದ್ರ ಬಗ್ಗೆ ನಂಗೆ ಗೌರವ ಇಲ್ಲ, ಪಕ್ಷ ಅಧ್ಯಕ್ಷ ಬಗ್ಗೆ ಗೌರವ ಇದೆ. ದಯವಿಟ್ಟು ಪಕ್ಷದ ಚೌಕಟ್ಟು ಮೇಲೆ ಇದ್ದೇನೆ. ಯಡಿಯೂರಪ್ಪ ಬಗ್ಗೆ ನಾನು ಕಳ್ಕೊಳ್ಳದೆ. ಯಡಿಯೂರಪ್ಪ ಇವತ್ತು ನಾನು ಮನವಿ ಮಾಡ್ಕೊತೇನೆ. ಯಡಿಯೂರಪ್ಪನವರೇ ಇವತ್ತು ನಮ್ಮ ನಾಯಕರು. ಆದರೆ ವಿಜೇಂದ್ರ ಪಂಡಿತ್ ಹಾಳಾಗತ್ರಿ. ವಿಜೇಂದ್ರ ಇನ್ನೂ ಕೆಳಮಟ್ಟ ಹೋಗ್ತಾರೆ. ದಯವಿಟ್ಟು ನಿಮ್ಮ ವಿಫಲವಾದಂಥ ಅಧ್ಯಕ್ಷ ಬಿಟ್ಟು ಒಳ್ಳೆಯ ಅಧ್ಯಕ್ಷ ಮಾಡಲಿಕ್ಕೆ ಸರ್ಕಾರ ಕೊಡಿ. ಭಾರತೀಯ ಜನತಾ ಪಕ್ಷ ಮುಂದಿನ ದಿನದಲ್ಲಿ 133 ಸೀಟ್ ತರೋಣ. ಒಳ್ಳೆಯ ಮುಖ್ಯಮಂತ್ರಿ ಮಾಡಿ ನಾವು ರಾಜ್ಯದ ಅಭಿವೃದ್ಧಿಗೆ, ವಿಶೇಷವಾಗಿ ನೀರಾವರಿಗೆ, ವಿಶೇಷವಾಗಿ